ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಆಕ್ಚುಲಿ ಇವತ್ತು ಡೇ ಸಂಡೇ. ಇವತ್ತು ನಮ್ಮ ಮನೇಲಿ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ನಮ್ಮಮ್ಮ ಹೇಳಿದ್ರು, ಅಂದರೆ ಅಡುಗೆ ಏನಾದರೂ ಮಾಡೋಣ ಅಂತ. ಅದಕ್ಕೆ ನಾವಪ್ಪ ಫಿಶ್ ಮಾಡೋಣ ಅಂದರು. ಆಮೇಲೆ ಮತ್ತೆ ನಮ್ಮಮ್ಮ ಮೊನ್ನೆನೂ ಫಿಶ್ ತಿಂದಿದ್ವಲ್ಲ, ಫಿಶ್ ಬೇಡ ಅತ್ಲಾಗಿ ಚಿಕನ್ನೇ ತಗೋಬಾ ಅಂತ ಹೇಳಿ ಬೆಳಗ್ಗೆ ನಾನು ನಮ್ಮ ಅಣ್ಣ ಹೋಗಿ ಚಿಕನ್ ತಗೊಬಿಟ್ಟು ಬಂದ್ವಿ. ಇವಾಗ ನಮ್ಮಮ್ಮ ಅಡುಗೆ ಮನೇಲಿ ಚಿಕನ್ ಮಾಡ್ತವ್ರೆ, ಏನೋ ಅಡುಗೆನ ಮಾಡ್ತವ್ರೆ. ಬಟ್ ಚಿಕನಲ್ಲಿ ಏನು ಮಾಡ್ತವ್ರೆ ಅಂತ ಗೊತ್ತಿಲ್ಲ. ಸೊ ಬನ್ನಿ ಹಂಗೆ ಕೇಳ್ಕೊಂಡು ಬರೋಣ. ಏನು ಮಾಡ್ತಿದ್ಯಾ ಚಿಕನಲ್ಲಿ? ಹಾಂ, ಪೆಪ್ಪರ್ ಚಿಕನ್. ಅದೊಂದೇನಾ ಪೆಪ್ಪರ್ ಚಿಕನ್ನು? ಮತ್ತು ಅನ್ನಕ್ಕೆ ಸಾಂಬಾರು ಹೀರೆಕಾಯಿ ಬೇಳೆ. ಇಲ್ಲಿ ನೋಡ್ಗುರು, ಇವತ್ತು ನಮ್ಮ ಮನೇಲಿ ಅಡುಗೆ ಒಂಥರ ವಿಚಿತ್ರ ಅಂದ್ಕೊಳ್ಳಿ. ಅನ್ನ ಸಾಂಬಾರು ಏನು ಅಂದರೆ ಹೀರೆಕಾಯಿ ಬೇಳೆ ಅಂತಂದರೆ, ಜೊತೆಗೆ ನೆಂಜಕ್ಕೆ ಪೆಪ್ಪರ್ ಡ್ರೈ. ಇದು ಸೈಡ್ಸು ಆಗಿದ್ರೆ ಇವತ್ತು ಚಿಕನ್ನು. ಇಲ್ಲೇ ಚಿಕನ್ನು ತೊಳ್ದು ಇಟ್ಟವ್ರೆ ನಮ್ಮಮ್ಮ. ಇದೇ ನಮ್ಮ ಒಂದು ಮಟನ್ ಪೀಸ್ ಬಂದಂಗೈತೆ. ಹಾಂ, ಮಿದ ಗೈಸ್, ನಮ್ಮ ಮನೇಲಿ ಈ ಜಾಗ ಮುಂಚೆ ಬಾಳೆಗೊನೆ ನ್ಯಾತಾಕ್ತಿದ್ರು. ಬಟ್ ಇವಾಗ ಏನಿಟ್ಟಾರ ನೋಡಿ, ಇಲ್ಲಿ ಕೋಲ್ಗೇಟ್ ಅಲ್ಲ, ಸಿಬಾಕದು ಬ್ರಷ್ ಇಟ್ಟವ್ರೆ, ಟೂತ್ ಬ್ರಷ್. ನಮ್ಮ ಮನೇಲಿ ಏನಾದರೂ ಸಂಡೇ ಬಂದರೆ ಪ್ರಾಬ್ಲಮ್ಮೇ ಇದು ಗುರು. ತಿಂಡಿ ಏನು ನಮ್ಮಮ್ಮ ಮಾಡೋದೇ ಇಲ್ಲ. ಡೈರೆಕ್ಟು ಏನಾದರೂ ಚಿಕನ್ನು ಮಟನ್ ಏನಾದ್ರು ಮಾಡಿಬಿಟ್ಟು ಡೈರೆಕ್ಟು ಮಧ್ಯಾಹ್ನ 12:30 ಹಂಗೆ ಊಟ ಕೊಡ್ತಾರೆ. ಏನೋ ಚಾರ್ಲಿ? ಅಯ್ಯೋ ಅಯ್ಯೋ ಅಯ್ಯೋ, ಕೆರಿತೀನಿ ಸುಮ್ಮನಿರೋ. ನಾಚ್ಕಾತವನೆ ನಮ್ಮ ಚಾರ್ಲಿ. ಯಾಕಲಾ? ನಮ್ಮಮ್ಮ ಪೆಪ್ಪರ್ ಚಿಕನ್ ಮಾಡ್ತೀನಿ ಅಂತ ಹೇಳಿದ್ರು. ಇವಾಗ ಆ್ಯಕ್ಚುಲಿ ಪೆಪ್ಪರ್ ಚಿಕನ್ನೇ ಅಮ್ಮ. ಇದು ಪೆಪ್ಪರ್ ಚಿಕನ್ ಅಂತೆ, ಬಟ್ ಡ್ರೈ ಮಾಡಿಲ್ಲ, ಗ್ರೇವಿ ಥರ ಮಾಡೋರೆ ನೋಡಿ ಇಲ್ಲಿ. ಗೈಸ್, ಊಟ ಎಲ್ಲ ಆಯಿತು. ಇವಾಗ ನಮ್ಮಮ್ಮ ಬಾ ಹಂಗೆ ಎಣ್ಣೆ ಆದರೂ ಹಚ್ಕೊಡ್ತೀನಿ ಅಂತ ಹೇಳಿದ್ರೆ, ಈಗ ಎಣ್ಣೆ ಹಚ್ಚಿಸ್ಕೊಳ್ಳೋಣ ಅಂತ ಈಗ ಇಲ್ಲೇ ಹೊರಗಡೆ ಕೂತಿದ್ದೀನಿ. ಆದರೆ ನಮ್ಮಮ್ಮ ಕರೆದಾದ್ಮೇಲೆ ಹಿಂಗೆ ಫೋನ್ ಇಟ್ಕೊಂಡವ್ರೆ. ಬೇಗ ಮತ್ತೆ ಬಂದಿದ್ದೀನಲ್ಲ, ಮತ್ತೆ ಹಚ್ಚು ಮತ್ತೆ. ಗೈಸ್, ಇಲ್ಲಿ ಕೊಬ್ಬರಿ ಎಣ್ಣೆ ಇಲ್ಲಿ ಇಟ್ಟವ್ರೆ. ಕೊಬ್ಬರಿ ಎಣ್ಣೆ ಜೊತೆಗೆ ಇದು ಮಸಾಜರ್ ಐತೆ, ಮಸಾಜರ್ ಬಾಚನ್ಗೆ ಜೊತೆಗೆ ಮಸಾಜರ್. ಇದು ಮಸಾಜರ್. ಇದ್ರಲ್ಲಿ ಮಸಾಜ್ ಮಾಡೋರು ಏನು ನಿದ್ದೆ ಬರುತ್ತೆ ಅಂದರೆ, ಇವಾಗಲೂ ಅಷ್ಟೇ ಸರಿಯಾಗಿ ನಿದ್ದೆ ಬರ್ತೈತೆ. ಇವಾಗ ಏನೋ ನಾನು ಮಲ್ಕೊಂಡ್ರೆ ಮತ್ತೆ 5:30 ಹಂಗೆ ಎದ್ದೇಳೋದು. ಏನು ಕೆಲಸ ಗೈಸ್? ಇವತ್ತು ಏನು ಬಿಸಿಲೈತೆ ನೋಡಿ ಇಲ್ಲಿ. ಒಂಚೂರು ಮೋಡನೇ ಇಲ್ಲ ಅತ್ಲಾಗಿ. ನೋಡಿ ಇಲ್ಲಿ ಹೆಂಗೆ ಫುಲ್ ಬಿಸಿಲು ಅಂದರೆ ಬಿಸಿಲು ಅಲ್ವೇನಾ ಚಾರ್ಲಿ? ಬಿಸಿಲು ಇಲ್ವೇನಾ ಇವತ್ತು? ಚಾರ್ಲಿ, ತಳ್ಳು. ಗೈಸ್, ಆ್ಯಕ್ಚುಲಿ ಇವಾಗ ಸ್ವಲ್ಪ ಮೋಡ ಥರ ಆಗೈತೆ. ಮೋಡ ಏನೂ ಆಗಿಲ್ಲ. ಲೈಟಾಗಿ ಮೋಡ ಆಗಿದೆಯಲ್ಲ ಇಲ್ಲೇ ಮೇಲೆ, ಸ್ವಲ್ಪ ಗುಡುಗ್ತೈತೆ. ಕಿಟಕಿ ಹಾಕಂಗೆ. ಸ್ಕ್ರೀನ್ ತಳ್ಳು ಮತ್ತೆ. ತಳ್ಳೋಣ ಬೇಡ, ಸುಮ್ಮನೆ ಯಾಕೆ ಆಗ್ತೀವಿ? ಸುಮ್ಮನೆ ಕತ್ಲೆ ಥರ ಆಯ್ತದೆ. ಗೈಸ್, ಇವಾಗ ಲಡಾಖಿನ್ ನೋಡ್ತಿದ್ದೆ. ಲಡಾಖಿನ್ ಟ್ರಿಪಲ್ ರಶ್. ಹಾಂ, ಅಲ್ಲ ಇಸ್ಕಳಮ್ಮ ನೀನೇ. ನಾನು ಹೋಗಲ್ಲ ಇಸ್ಕ. ಗೈಸ್, ಈಗ ಹಾಲಿನ ಆಂಟೆ ಬಂದ್ರಾ? ಸ್ವಲ್ಪ ಕೆಲಸ ಮಾಡು. ನಾವಮ್ಮ ಈಗ ಟೀ ಮಾಡ್ಕೊಟ್ಟವ್ರೆ. ಟೀ ಜೊತೆಗೆ ಬ್ರೆಡ್. ಬರೀ 3 ಪೀಸ್ ಕೊಟ್ಟಿದ್ಯಾ? ಮ್ಯಾಗಿನೂ ಕೇಳ್ತ್ಯಾ? ಮ್ಯಾಗಿ ಮಾಡ್ತೀಯಾ? ಹ್ಞೂನಲ್ಲ. ಎಷ್ಟು ಪ್ಯಾಕೆಟ್ ಐತೆ? 4 ಪ್ಯಾಕೆಟ್ ಐತಾ? ಗೈಸ್, ಟೀ ಕುಡ್ದಾದ್ಮೇಲೆ ಮ್ಯಾಗಿ ತಿನ್ನೋಣ. ಬರೀ ತಿಂತಾನೇ ಇರು. ಇನ್ನೇನಮ್ಮ ಮಾಡೋಣ? ಇವಾಗ ಈಗ ಪಪ್ಪನ ಏಜಿಗೆ ಬಂದಾದ್ಮೇಲೆ ಈ ಥರ ಹಿಂಗೆ ತಿನ್ನಕ್ಕಾಯ್ತದ? ಈ ಪಪ್ಪನೇ ನೋಡು, ಸ್ವಲ್ಪ ಹಾಕೊಡು, ಸ್ವಲ್ಪ 1-2 ಪೀಸ್ ಹಾಕು ಅನ್ನುತ್ತೆ. ಈ ಏಜಲ್ಲೇ ನಾವು ತಿನ್ನಕ್ಕಾಗೋದು. ಅದಕ್ಕೆ ಈ ಏಜಲ್ಲಿ ಎಷ್ಟಾಗುತ್ತೆ ಅಷ್ಟು ತಿಂದ್ಬಿಡ್ಬೇಕು. ಹೌದಾಣಯ್ಯ? ಅಲ್ವಾ ಮೇಡಮ್? ಬಿಡು ಬೇಡ.
ಗೈಸ್ ನಮ್ಮಮ್ಮ ಸುಮ್ಮನೆ ಮ್ಯಾಗಿ ಪ್ಯಾಕೆಟು 4 ಇದೆ ಅಂತ ಹೇಳಿದ್ರು. ಆ್ಯಕ್ಚುಲಿ ಅದು ಸುಮ್ಮನೆ ಹೇಳಿದ್ದು. ಬಟ್ ಇವಾಗ ನಾನು ಅಂಗಡಿಗೆ ಹೋಗಿ ಒಂದು ಪ್ಯಾಕೆಟ್ ದೊಡ್ಡ ಪ್ಯಾಕೆಟ್ ಇವಾಗ ಹೋಗಿ ತಗೊಬಿಟ್ಟು ಬಂದಿದ್ದೀನಿ. ಸೊ ಬನ್ನಿ ಇವಾಗ ಮ್ಯಾಗಿ ಮಾಡಿಸ್ಕೊಂಡು ಈಗ ತಿನ್ನೋಣ. ನಾನು ಸ್ಪ್ಲೆಂಡರ್ ಬೇರೆ ಇಲ್ಲೇ ಹೊರಗಡೆ ಬೇರೆ ನಿಲ್ಸಿದ್ದೀನಿ. ಇದನ್ನು ಬೇರೆ ಈಗ ಒಳಗಡೆ ಹಾಕಬೇಕು. ಅಮ್ಮ ತಗ ಮ್ಯಾಗಿ ಮಾಡು. ಮ್ಯಾಗಿ ಮ್ಯಾಗಿ ಮ್ಯಾಗಿ. ಅಮ್ಮ ಸ್ಪ್ಲೆಂಡ್ರು ಹೊರಗಡೆ ಐತೆ, ನಿಲ್ಲಿಸ್ತೀಯಾ? ಹಾಂ ಅಮ್ಮ ನಾನು ಏನಂತ ಅನ್ಕೊಂಡೆ ಗೊತ್ತಾ, ನಾನು ಮದುವೆ ಆಗ್ತಿರ್ಬೇಕಿದ್ರೆ ಆ ಹುಡುಗಿ ಕಡೆಯವ್ರಿಗೆ ನಾನು ಕೇಳ್ತೀನಿ, ನೀನು ನಂಗೆ ಒಂದು ಬೈಕ್ ಕೊಡ್ಸಿದ್ರೆ ಮದುವೆ ಆಯ್ತೀನಿ ಅಂತ. ಹಾಂ ಚೆನ್ನಾಗಿಲ್ಲ ಈ ಪ್ಲ್ಯಾನು? ಚೆನ್ನಾಗಿದೆ ಚೆನ್ನಾಗಿದೆ. ನಿಂಗೆ ಹೆಣ್ಣು ಕೊಡೋದಲ್ದಲ್ಲೇ ಬೈಕ್ ಬೇರೆ ಕೊಡ್ತಾರೆ. ಓ ಇನ್ನೇನು ಮತ್ತೇನು ಬರೀ ಎಣ್ಣ ಕೊಡೋದು. ಅಮ್ಮ ಈ ಮ್ಯಾಗಿಗೆ ಏನಂದ್ರೆ ಏನು ಹಾಕ್ಬೇಡ, ನೀನು ಮಾಮೂಲಿ ಹೆಂಗೆ ಮಾಡ್ತೀಯ ಸೇಮ್ ಹಂಗೆ ಮಾಡು ಅಮ್ಮ. ಇದಕ್ಕೇನು ಆಲ್ಟ್ರೇಷನ್ ಏನು ಮಾಡೋಕ್ಕೆ ಹೋಗ್ಬೇಡ. ಏನು ಮಾಡು ಅಂದರೆ ಸ್ವಲ್ಪ ಲೈಟಾಗಿ ಖಾರ ಮಾಡಷ್ಟೇ. ಹಾಂ ಗೈಸ್ ಆ್ಯಕ್ಚುಲಿ ನನಗೆ ಮ್ಯಾಗಿ ಅದು ಯಾರೇ ಮಾಡಿದ್ರು ಅದಷ್ಟು ಜಾಸ್ತಿ ಇಷ್ಟ ಆಗಲ್ಲ. ನಮ್ಮ ಅಮ್ಮ ಮಾಡ್ತಾರಲ್ಲ ಅದೇ ಇಷ್ಟ. ಗೈಸ್ ಈ ರೀಲುನ ನಮ್ಮ ಅಮ್ಮಂಗೆ ತೋರ್ಸೋಣ ಬನ್ನಿ, ಅವ್ರ ರಿಯಾಕ್ಷನ್ ನೋಡೋಣ. ಅಮ್ಮ ಬಾಯಿಲಿ ಅಮ್ಮ, ಇದು ರೀಲ್ ನೋಡಿದ್ದು ಇಲ್ಲಮ್ಮ, ಏನು ಹಂಗೇನೇನಿಲ್ಲ. ಲಾಸ್ಟಿಗೆ ಏನು ಮಾಡ್ತಾನೆ ನೋಡಿ, ಹಿಂಗೆ ಬಳ್ಕಂಡು ತಿಂತಾನೆ ನೋಡು. ಕಂಟೆಂಟಿಗೋಸ್ಕರ ಜನರು ಏನೆಲ್ಲ ಮಾಡ್ತಾರಂತ ಅಮ್ಮ. ಹಾಂ ಯಪ್ಪ ಗಾಯ್ಸ್ ಅಂತೂ ಮ್ಯಾಗಿ ರೆಡಿ ಗುರು. ಅಪ್ಪ ಇದು ಅರ್ಧ ಸ್ಮೆಲ್ಲಿಗೆ ಇನ್ನೂ ಹೆಂಗಾಗುತ್ತೆ ಅಂದರೆ ಬರ್ರಪ್ಪ ಫಸ್ಟು ಮ್ಯಾಗಿ ತಿನ್ನೋಣ. ಎಷ್ಟೋ ದಿನದಿಂದ ಆಸೆ ಬೇರೆ ಆಗಿತ್ತು. ಗಾಯ್ಸ್ ನಮ್ಮ ಅಪ್ಪನೂ ಕರೆಕ್ಟ್ ಟೈಮಿಗೆ ಬಂದರು. ನಮ್ಮಮ್ಮ ಮ್ಯಾಗಿ ಬೇರೆ ಮಾಡಿದ್ರಾ. ಹೆಂಗೈತೆ ಪಾಪ ಮ್ಯಾಗಿ? ಹಾಂ ಪಪ್ಪಂಗೆ ಅಮ್ಮಂಗೆ ಮ್ಯಾಗಿ ಇಷ್ಟ ಆಗಲ್ಲ. ಗೈಸ್ ಇದು ಬ್ಲೂಟೂತ್ ನೋಡ್ತಿದ್ದೀರಲ್ಲ, ಇದು ಆ್ಯಕ್ಚುಲಿ ಬ್ಲೂಟೂತು ಪಾಕೆಟ್ ಬ್ಲೂಟೂತ್ ರಿಯಲ್ಮಿದು. ಸಖತ್ತಾಗೈತೆ ಗುರು, ಅಂದರೆ ಚೆನ್ನಾಗೈತೆ. ಈ ಎಲ್ಲಾದರೂ ಮನೇಲಿ ತಪ್ಪುರಿ ರೂಮಲ್ಲೆಲ್ಲ ಎಲ್ಲರೂ ಕೂತಿರ್ತೀವಲ್ಲ ಅಲ್ಲಿಗೆ ಮಾತ್ರ ಚೆನ್ನಾಗೈತೆ. ಅದೇ ಏನಾದರೂ ಹೊರಗಡೆ ಫ್ರೆಂಡ್ಸ್ ಜೊತೆ ಕ್ಯಾಂಪ್ ಮಾಡ್ತೀನಿ ಅಂದ್ಕೊಂಡು ಏನಾದ್ರು ತಗೊಂಡೋದ್ರೆ ಅಷ್ಟೊಂದು ಸೂಟ್ ಆಗಲ್ಲ. ಇದು ಆ್ಯಕ್ಚುಲಿ ಕಸ್ದವ್ರು ಬಂದ್ರಾ ಗೈಸ್? ಕಸ್ದವ್ರು ಏನೋ ಬಂದ್ರಂತೆ, ಡಸ್ಟ್ಬಿನ್ ಹೋಗಿ ಕೊಡೋಣ ಬನ್ನಿ. ಇದು ಆ್ಯಕ್ಚುಲಿ ಇದು ನೆಕ್ಸ್ಟ್ ಡೇ. ನೆನ್ನೆ ಮ್ಯಾಗಿ ಎಲ್ಲ ತಿಂದಾದ್ಮೇಲೆ ಹಂಗೆ ಡೈರೆಕ್ಟ್ ಬೇರೆ ಮಲಗಿದ್ದ, ಮತ್ತೆ ವ್ಲಾಗ್ ಏನೋ ಮಾಡಲಿಲ್ಲ. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್, ಅಂದರೆ ಇವತ್ತು ಅಂದರೆ ಈಗ ಮಂಡೇ ಕಾಲೇಜೆಲ್ಲ ರೆಡಿ ಆಗಬೇಕು, ಮತ್ತೆ ಹೊಸ ವ್ಲಾಗ್ ಬೇರೆ ಶುರು ಮಾಡಬೇಕು. ಇದ್ಯಾರ್ಗಮ್ಮ ಹಾಲಿಲ್ಲಿ ಇಟ್ಟಿದೆಯಲ್ಲ, ಏನು ಹಾರ್ಲಿಕ್ಸಾ? ಗೈಸ್ ನಮ್ಮಮ್ಮ ಹಾರ್ಲಿಕ್ಸ್ ಮಾಡೋದು, ಡ್ರೈ ಫ್ರೂಟ್ಸಿನ ಶೇಕೆ ಮಾಡಿಲ್ಲ. ಯಾಕೆ ನೆನ್ಸಿರ್ಲಿಲ್ವಾ? ಇಲ್ವಾ ಗೈಸ್? ಹಂಗಂತೆ ಇವಾಗ ನಮ್ಮ ಅಪ್ಪ ಮತ್ತು ನಮ್ಮ ಅಣ್ಣ ಈಗ ಮೈಸೂರಿಗೆ ಈಗ ಹೋಗವ್ರೆ. ಏನಕ್ಕೆ ಅಂದರೆ ಒಂದು 2 ವಾರದ ಮುಂಚೆ ಬುಲೆಟು ರಿಪೇರಿಗಂತ ಕೊಟ್ಟಿದ್ರಲ್ಲ. ಸೊ ಅದೇನೋ ಸ್ವಲ್ಪ ಮೈಸೂರಿಗೇನೋ ತಗೊಂಡೋಗೋರಂತೆ ಬುಲೆಟ್ನ, ಅಂದರೆ ಸ್ವಲ್ಪ ಸರಿ ಮಾಡೋಕ್ಕೆ, ಅಂದರೆ ಇಂಜಿನ್ ಅಷ್ಟೇ. ಎಲ್ಲ ಇದ್ರದ್ದು ಅಂತ ಇತ್ತಾಳೆ ಐಟಮ್ಗೆ ಏನಂತಾರೆ ನಂಗೆ ಗೊತ್ತಿಲ್ಲ. ಬರೀ ಇಂಜಿನ್ ಏನೋ ತಗೊಂಡೋಗಾರಂತೆ. ಇಂಜಿನ್ ಏನೋ ನಿಂಗೆ ಗೊತ್ತಾ? ನಿಂಗೆ ನನಗೆ ಇಲ್ಲಿ ಹಿಂಗೆ ಅಂತಿದ್ಯಾ? ಮೇಯ್ನು ಇಂಜಿನ್ನಿಂದು ಇದು ಪಿಸ್ಟಿನ್ ಇರಲ್ವಾ, ಅದನ್ನು ಆ ಸೈಜ್ ಏನೋ ಅಗ್ಗಡ ಏನೋ ಮಾಡೋಕ್ಕಂತೆ ತಗೊಂಡೋಗಿರೋದು. ಅಣ್ಣ ಹೇಳ್ತಿದ್ದ ಆ ವ್ಯಾಲ್ವು ಲೇತ್ ಮಷೀನಲ್ಲಿ ಏನೋ ಕೆಲಸ ಇದೆ ಅಂತ ಅದ್ರದ್ದು ಇಂಜಿನ್ನು. ನೀನೇನು ತಿಂತಿದ್ಯಾ? ಬ್ರೆಡ್ಡು ಮತ್ತು ಕಾಫಿ? ಟೀನಾ ಕಾಫಿನಾ? ಕರೆಕ್ಟಾಗಿ ಈಗ ಟೈಮು 7 ಗಂಟೆ, ಆದರೆ 7 ಗಂಟೆ ಅಲ್ಲ ಈಗ ಆ್ಯಕ್ಚುಲಿ ಟೈಮು 6:45. ಆದರೆ ನಮ್ಮ ಮನೆಯದು ಟೈಮ್ ಸ್ವಲ್ಪ ಫಾಸ್ಟ್ ಐತೆ. ಗೈಸ್ ಓಕೆ ಸದ್ಲಾಗಿ ವ್ಲಾಗ್ ಎಂಡ್ ಮಾಡ್ತೀನಿ. ಇಲ್ಲಿವರೆಗೆ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬ್ರು ಆದರೆ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಮತ್ತೆ ನಾಳೆ ಬೆಳಗ್ಗೆ ಹಂಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.